ಮನುಷ್ಯನ ಜೀವಿತಾವಧಿಯಲ್ಲಿ ಪರೋಪಕಾರಿತನ ಬದುಕಿನ ಆದ್ಯ ಕರ್ತವ್ಯವಾಗಬೇಕು ಎಂದು ಗೋಣಿಕೊಪ್ಪ ಕಾವೇರಿ ಪದವಿ ಕಾಲೇಜಿನ ಪ್ರಾಂಶುಪಾಲ ಕಾವೇರಪ್ಪ ತಿಳಿಸಿದರು. ಗೋಣಿಕೊಪ್ಪ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆ ಆಯೋಜಿಸಿದ ವಿದ್ಯಾರ್ಥಿಗಳ ದತ್ತಿನಿಧಿ ವಿತರಣಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಅವರು, ಮನುಷ್ಯ ಸ್ವಾರ್ಥರಹಿತ ಬದುಕಿಗಾಗಿ, ಪರರ ಹಿತಕ್ಕಾಗಿ ಪ್ರಕೃತಿಯಂತೆ ತನ್ನದೆಲ್ಲ ನಿನ್ನದೇ ಎಂಬ ಮನೋಭಾವನೆಯಿಂದ ಜೀವನ ನಡೆಸಬೇಕು. ಇಂಥ ಜೀವನ ನಡೆಸುವವರಿಗೆ ಆನಂದದ ಬದುಕು ವೃದ್ಧಿಸುತ್ತದೆ ಎಂದು ಕಿವಿಮಾತು ಹೇಳಿದರು. ಪರರ ಹಿತಕ್ಕಾಗಿ ಬದುಕು ನಡೆಸುವುದರಲ್ಲಿ ಅಪಾರವಾದ ಸಂತೋಷ ಅಡಗಿದೆ. ತಾನು ತಿನ್ನದೇ ಇದ್ದರೂ ಹಣ್ಣಿನ ಮರ ಇತರರಿಗಾಗಿ ಫಲ ನೀಡಬಲ್ಲದು. ಇದರಲ್ಲಿ ಯಾವುದೇ ಸ್ವಾರ್ಥತನ ಅಡಗಿರುವುದಿಲ್ಲ ಎಂಬುದನ್ನು ಪರಿಗಣಿಸಿ ಜೀವನ ನಡೆಸಬೇಕೆಂದು ಸಲಹೆ ನೀಡಿದರು. ಇಡೀ ಈ ಪ್ರಕೃತಿಯೇ ಮತ್ತು ಪ್ರಕೃತಿಯಲ್ಲಿ ಬರ್ತಾ ಇರುವಂತಹ ಮನುಷ್ಯ ಈ ಪ್ರಕೃತಿಯಲ್ಲಿ ಹುಟ್ಟಿದ ಮೇಲೆ ಸಾಯುವವರೆಗೆ ಮಾಡಬೇಕಾದಂತಹ ಕರ್ತವ್ಯವೇ ಇದು. ನನಗಲ್ಲ ನಿನಗೆ ಅನ್ನುವಂಥದ್ದು ನಮ್ಮ NSSನ ತತ್ವ. ಯಾವತ್ತೂ ಕೂಡ ನಾವು ಯಾವುದೇ ಪ್ರಕೃತಿಯ ಯಾವುದೇ ವಸ್ತುವನ್ನು ನೀವು ತಗೊಳ್ಳಿ, ಅದೆಲ್ಲವೂ ಕೂಡ ಪರೋಪಕಾರಕ್ಕೋಸ್ಕರ ಇರುವಂಥದ್ದು. ಪರೋಪಕಾರಾರ್ಥಂ ಫಲಂತಿ ವೃಕ್ಷಾಃ, ಸಂಸ್ಕೃತದ ಒಂದು ಮಾತಿದೆ, ಪರೋಪಕಾರಾರ್ಥಂ ಫಲಂತಿ ವೃಕ್ಷಾಃ, ಪರೋಪಕಾರಾರ್ಥಂ ವಹಂತಿ ನದ್ಯಾಃ, ಪರೋಪಕಾರಾರ್ಥಂ ದುಹಂತಿ ಗಹ್ವಾಃ, ಪರೋಪಕಾರಾರ್ಥಂ ಇದಂ ಶರೀರಂ. ಮರ ಫಲ ಬಿಡುವುದು ಅದು ತಿನ್ಲಿಕ್ಕೆ ಅಲ್ಲ, ಬೇರೆಯವರ ಹಸಿವನ್ನು ಹಿಂಗಿಸ್ಲಿಕ್ಕೆ ಅಂತ ಹೇಳ್ಕೊಂಡು. ಅದು ಪ್ರಾಣಿ, ಪಕ್ಷಿ, ಮನುಷ್ಯ ಯಾರೇ ಆಗಿರ್ಬೋದು, ಇನ್ನೊಬ್ಬರ ಹಸಿವನ್ನು ಹಿಂಗಿಸ್ಲಿಕ್ಕೋಸ್ಕರ ಅದು ಫಲವನ್ನು ಬಿಡುತ್ತೆ. ಹಾಗೆ ನದಿಯ ಪ್ರವಾಹ, ನದಿಯ ಹರಿವು ಇದೆಯಲ್ಲ, ಆ ಹರಿವು ಕೂಡ ಅಷ್ಟೇ. ಅದು ಯಾಕೆಂತ ಹೇಳಿದ್ರೆ ತನಗೋಸ್ಕರ ಅಲ್ಲ, ಪರರಿಗೋಸ್ಕರ ಹರಿಯುವಂಥದ್ದು. ಅದು ಹರಿದಂತಹ ಪ್ರದೇಶದಲ್ಲೆಲ್ಲ ಫಲವತ್ತತೆಯನ್ನು ಮಾಡುವುದರ ಮೂಲಕ, ಅದರಲ್ಲಿ ರೈತರು ಧಾನ್ಯಗಳನ್ನು ಬೆಳೆಯುವುದರ ಮೂಲಕ ಎಲ್ಲರ ಹಸಿವನ್ನು ಹಿಂಗಿಸುವಂತಹ ಕೆಲಸ. ಅದೇ ಪಶು ಪಕ್ಷಿಗಳಿಗೆ ಹುಲ್ಲು, ಆಹಾರ, ನೀರು ಕೊಡುವುದರ ಮೂಲಕ ಎಲ್ಲರ ದಾಹವನ್ನು ಹಿಂಗಿಸುವಂತಹ ಕೆಲಸವನ್ನು ನದಿ ಮಾಡುತ್ತೆ. ಹಾಗೆ ಗಹ್ವ ಅಂದ್ರೆ ಹಸು ಅಂತ ಅರ್ಥ. ಅದು ದುಹಂತಿ, ಅದರಿಂದ ಸಿಗುವಂತಹ ಹಾಲೇನಿದೆಯೋ ಅದು ಕೂಡ ಅದಕ್ಕೋಸ್ಕರ ಅಲ್ಲ, ಎಲ್ಲರ ಹಿತಕ್ಕೋಸ್ಕರ ಅದು ಕೂಡ ಕೊಡುವಂಥದ್ದು. ಹಾಗಾದ್ರೆ ಇಡೀ ಪ್ರಕೃತಿಯೇ ನಮಗೆ ಒಂದು ಒಳ್ಳೆಯ ಮೆಸೇಜ್, ಒಳ್ಳೆಯ ಪಾಠವನ್ನು ಕಲಿಸ್ತಾ ಇದೆ. ನಮ್ಮ ಗಳಿಕೆ ಏನಿದ್ರೂ ಕೂಡ ಆ ಗಳಿಕೆಯಲ್ಲಿ ಒಂದು ಸ್ವಲ್ಪ ಪ್ರಮಾಣ ಆದರೂ ಕೂಡ ಇನ್ನೊಬ್ಬರ ಹಿತಕ್ಕೋಸ್ಕರ, ಕಷ್ಟದಲ್ಲಿರುವವರ ಹಿತಕ್ಕೋಸ್ಕರ ಆಗಬೇಕು ಅನ್ನುವಂಥದ್ದು. ಅಂತಹ ಒಂದು ದೊಡ್ಡ ಕಾರ್ಯವನ್ನು, ಪುಣ್ಯಭರಿತವಾದಂತಹ ಕಾರ್ಯವನ್ನು ಇವತ್ತು ನೀವೆಲ್ಲರೂ ಸೇರಿ ಮಾಡಿದ್ದೀರಿ. ತುಂಬಾ ಸಂತೋಷ ಆಯಿತು. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇನ್ನೂ ಮುಂದಕ್ಕೂ ಕೂಡ ನಮ್ಮ ಸಹಕಾರವೂ ನಿಮ್ಮ ಜೊತೆಗಿದೆ. ಇನ್ನು ಮುಂದಕ್ಕೂ ನಿಮ್ಮಿಂದ ಇಂತಹ ಒಳ್ಳೆಯ ಕಾರ್ಯಗಳು ಮುಂದುವರಿಯಲಿ ಅಂತ ಹೇಳ್ಕೊಂಡು, ಗೋಣಿಕೊಪ್ಪ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಅಧ್ಯಕ್ಷ PPF BN ಪ್ರಕಾಶ್ ಮಾತನಾಡಿ, ಸಂಘಜೀವಿಯಾಗಿ ಈ ಜೀವನದ ಮೌಲ್ಯಗಳೊಂದಿಗೆ ಸಮಾಜಮುಖಿಯಾಗಿ ಜನಪರ ನಿಲುವುಗಳೊಂದಿಗೆ ಜನಪ್ರಯೋಜಿತ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಸೀರಿಯಲ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆ ತನ್ನ ಕರ್ತವ್ಯವಾಗಿಸಿಕೊಂಡಿದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ದತ್ತಿನಿಧಿ ಪ್ರತಿಷ್ಠಾಪಿಸಿ ವಿತರಿಸಲಾಗುತ್ತಿದೆ. ಈ ಬಾರಿ 3 ವಿದ್ಯಾರ್ಥಿಗಳಿಗೆ ದತ್ತಿನಿಧಿಯನ್ನು ವಿತರಿಸಲಾಗುತ್ತಿದೆ. ಜತೆಗೆ ಸಂಸ್ಥೆಯು ಕಾನೂನು ಅರಿವು ಕಾರ್ಯಾಗಾರ, ರಕ್ತದಾನ ಶಿಬಿರ ಸೇರಿದಂತೆ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡು ನಿಭಾಯಿಸಿದೆ ಎಂದು ಹೇಳಿದರು. ಸೀನಿಯರ್ PPF ಉತ್ತಪ್ಪನವರಿಗೆ ಈಗ ತಾವು ಹೇಳಿದಾಗ ಏನು ಅಂತಂದರೆ, ಏನಿವತ್ತು ಪ್ರತಿಷ್ಠಿತ ಪ್ರಶಸ್ತಿಗಳು ನಮ್ಮ ಗೋಣಿಕೊಪ್ಪ ಘಟಕಕ್ಕೆ ಸಿಕ್ಕಿದೆ, ಇದು ನಮ್ಮ ಪದಾಧಿಕಾರಿಗಳ ಶ್ರಮ ಅಂತ ಹೇಳೋದಕ್ಕಿಂತಲೂ ನಮ್ಮೊಂದಿಗಿರತಕ್ಕಂಥ ಸ್ಥಾಪಕ ಅಧ್ಯಕ್ಷರು, ಪೂರ್ವಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರ ಸಹಕಾರದಿಂದ ಒಂದು ನಮ್ಮನ್ನು ಮೋಟಿವೇಟ್ ಮಾಡುವಂಥ ಕೆಲಸ, ಜೊತೆಯಲ್ಲಿದ್ದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮನ್ನು ಗುರಿತುಂಬಿಸುವಂಥ ಕೆಲಸ, ಈ ಕೆಲಸವನ್ನು ತಾವು ಮಾಡಿದ್ರಿಂದ ಈ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತ ಹೇಳುವಂಥ ಒಂದು ಮನದಾಳದ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ಇವತ್ತು ಕಾರ್ಯಕ್ರಮಗಳು ಏನೇ ಬೇಕಾದ್ರೂ ಆಗ್ಬೋದು, ಆದರೆ ತಾವು ಹೇಳಿದಾಗೆ ಈ ಕಾರ್ಯಕ್ರಮವನ್ನು ಈ ನ್ಯಾಷನಲ್ ಬೋರ್ಡ್ಗೆ ತಲುಪಿಸುವಂಥ ಕೆಲಸವನ್ನು ಉತ್ತಮ ರೀತಿಯಲ್ಲಿ ರೆಕಾರ್ಡ್ಗಳನ್ನ ಮೇಂಟೈನ್ ಮಾಡಿ, ಪತ್ರಿಕೆ ಹೇಳಿಕೆಗಳನ್ನ ಜೊತೆ ಸೇರಿಸಿ ಒಂದು ಸ್ಕ್ರಾಪ್ ಬುಕ್ ಮಾಡಿ ಕಳಿಸಿ, ಏನು ತಾವು ಹೇಳಿದಾಗೆ ಸುಮಾರು 252 ಚಾಪ್ಟರ್ಸ್ಗಳು ಬಿಟ್ ಮಾಡಿದಂಥ ಆ ಕಾಂಪಿಟೇಷನ್ನಲ್ಲಿ ನಾವು ಪ್ರಶಸ್ತಿ ಬರಲಿಕ್ಕೆ ಪ್ರಮುಖವಾಗಿ ಕಾರ್ಯದರ್ಶಿ ನಾಗೇಶ್ ಮೋಹನ್ರವರ ಶ್ರಮ ಅಪಾರ. ಅವ್ರನ್ನೂ ಸಹ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ,
ಕಾವೇರಿ ಕಾಲೇಜಿನ ವಿದ್ಯಾರ್ಥಿಗಳಾದ KR ಅಂಜಲಿ, MK ಮುತ್ತಮ್ಮ, KB ಅಂಕಿತಾ, ಚಂದಮ್ಮ ಇವರುಗಳಿಗೆ ತಲಾ 10,000 ರೂಪಾಯಿಗಳಂತೆ ದತ್ತಿ ನಿಧಿಯನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಾವೇರಿ ಕಾಲೇಜಿನ ಪ್ರಾಂಶುಪಾಲ ಕಾವೇರಪ್ಪ ಅವರನ್ನು ಸನ್ಮಾನಿಸಲಾಯಿತು. ನೂತನ PPFಗಳಾಗಿ ಆಯ್ಕೆಯಾದ SS ತಿಮ್ಮಯ್ಯ, KB ಸಂಜೀವ್, ಅಶಿಕ್ ಚೆಂಗಪ್ಪ, ಮೇಕೇರಿರ ಮೋಹನ್, ಜಿತೇಂದ್ರ, ಮೋಳಕೇರ ದಿಲ್ ಕುಮಾರ್ ಈ 6 ಸದಸ್ಯರುಗಳಿಗೆ ಸಂಸ್ಥೆಯ ಪಿನ್ ವಿತರಣೆ ಮಾಡಲಾಯಿತು. ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ PPF ನಾಗೇಶ್ ವರ್ಣೇಕರ್ ವಾರ್ಷಿಕ ವರದಿ ವಾಚಿಸಿದರು. ರಾಷ್ಟ್ರೀಯ ಸಂಯೋಜಕ MN ಮುತ್ತಪ್ಪ ಸಂಸ್ಥೆಯ ಕ್ರಿಯಾತ್ಮಕ ಚಟುವಟಿಕೆಗಳ ಬಗ್ಗೆ ವಿವರಿಸಿದರು. ಖಜಾಂಜಿ PPF ಮೇಕೇರಿರ ಮೋಹನ್ ಸೇರಿದಂತೆ ನಿಕಟಪೂರ್ವ ಅಧ್ಯಕ್ಷರುಗಳು, ಹಿರಿಯ PPFಗಳು ಹಾಜರಿದ್ದರು.